ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಸರು ಮತ್ತು ಹಾಲಿನ ಪುಡಿ ಹಾಕಿ ಪರಾಟ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ಲೇಯರ್ ಬರುತ್ತೆ ಅಂತಂದರೆ ಅಷ್ಟು ಲೇಯರ್ಸ್ ಬರುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಬಂದು ಒಂದು ಕಾಯಿ ಚಟ್ನಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬಹಳ ಟೇಸ್ಟಾಗಿರುತ್ತೆ. ಹಾಗಾದರೆ ಈ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾವು ಪರೋಟ ಮಾಡೋದನ್ನು ನೋಡೋಣ. ನೋಡಿ, ಈ ಕಪ್ಪಲ್ಲಿ 2 ಕಪ್ಪು ಮೈದಾ ತೆಗೆದುಕೊಳ್ತಾ ಇದ್ದೀನಿ. ಜಲ್ದಿ ಮಾಡ್ಕೊಳ್ಳೋಣ. ಎರಡು ಕಪ್ಪು ಮೈದಾ. ನೋಡಿ, ಮೈದಾ ಹಿಟ್ಟಿನ ಪ್ಯಾಕೆಟಲ್ಲೂ ಕೂಡ ಈ ರೀತಿ ಗಲೀಜಿರುತ್ತೆ. ಅದರಿಂದಾಗಿ ಜಲ್ದಿ ಮಾಡಬೇಕಾದ್ದು ಒಳ್ಳೆಯದು. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. 2 ಬೌಲ್ಗೆ 3 ಸ್ಪೂನಷ್ಟು ಹಾಲಿನ ಪುಡಿನ ಸೇರಿಸ್ಬೇಕಾಗತ್ತೆ. ಅದರ ಜೊತೆಗೆ ನಾವು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಈಗ ಅದರ ಜೊತೆಗೆ ನಾನು ಮೊಸರನ್ನು ನೋಡಿ 1/4 ಲೀಟ್ರ್ ತೆಗೆದುಕೊಂಡಿದ್ದೀನಿ. 1/4 ಲೀಟ್ರಲ್ಲಿ ಅಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಅದಕ್ಕೆ ಬರುತ್ತೆ. ನಾವು 1/4 ಲೀಟ್ರಲ್ಲಿ ಅಷ್ಟೇ ವಾಪಸ್ ತೆಗೆದಿರೋದು ಮೊಸರು. 2 ಕಪ್ಪು ಹಿಟ್ಟಿಗೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಮೃದುವಾಗಿ, ಚಪಾತಿ ಹಿಟ್ಟಿಗಿಂತ ಮೃದುವಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಈ ರೀತಿ ಅದಕ್ಕೆ ಕಲಸಿ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ. ಸ್ವಲ್ಪ ಹೊತ್ತು ನೆನೆಯಲಿ. ಅಷ್ಟರಲ್ಲಿ ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು 8 ಒಣಗಿದ ಮೆಣಸಿನ್ಕಾಯಿ, ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಆ ಥರದ್ದು. ಈಗ ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಮತ್ತು ಕೊಬ್ಬರಿ, 1 ಹೋಳು ಕೊಬ್ಬರಿನ ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ಮತ್ತು ಅದರ ಜೊತೆಗೆ ಸ್ವಲ್ಪ ಹುರಿಗಡ್ಲೆನ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇಷ್ಟನ್ನು ನಾವು ನೀರು ಹಾಕ್ದಿರ ತರಿತರಿಯಾಗಿ ರುಬ್ಕೊಳ್ಳೋಣ. ಈಗ ತರಿತರಿಯಾಗಿ ರುಬ್ಕೊಂಡಂಥ ಮಿಶ್ರಣಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಬೆಳ್ಳುಳ್ಳಿನ, ಅಂದರೆ ಒಂದು 7-8 ಬೆಳ್ಳುಳ್ಳಿ ಪೀಸನ್ನು ಸೇರಿಸೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ರೆಡಿ ಆಯಿತು. ಎಲ್ಲನೂ ಕೂಡ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಎಲ್ಲ ಕ್ಲೀನಾಗಿ ತೆಗೆದುಕೊಳ್ಳೋಣ. ಈ ರೀತಿ ಇರಬೇಕು ಚಟ್ನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವು ಇರಬಾರ್ದು, ಮತ್ತು ನುಣ್ಣಗೂ ಇರಬಾರ್ದು. ಈ ಥರ ತರಿತರಿಯಾಗಿರಬೇಕು. ಈಗ ಒಂದು ಬಾಣಲಿನ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಿಲ್ಲ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಮತ್ತು 2 ತುಂಡು ಮಾಡಿರುವಂತಹ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಚಟ್ನಿಗೆ ನಾವು ಈ ಒಗ್ಗರಣೆನ ಸೇರಿಸೋಣ. ಚಟ್ನಿ ರೆಡಿ ಆಯಿತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಾದ ನಂತರ ನಾವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಘಮ ಬರಲಿ ಚಟ್ನಿಗೆ. 2 ಸ್ಪೂನ್ ಕಾರ್ನ್ಫ್ಲೋರ್ ತೆಗೆದುಕೊಂಡಿದ್ದೀನಿ. ಇದೇ ಕಾರ್ನ್ಫ್ಲೋರು. ಮತ್ತು 2 ಸ್ಪೂನು ಆಯಿಲನ್ನು ಸೇರಿಸಿದ್ದೀನಿ. ಈ ಆಯಿಲು ಕಾರ್ನ್ಫ್ಲೋರ್ 2 ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ.
ಕಾರ್ನ್ಫ್ಲವರ್ ಪೇಸ್ಟು ರೆಡಿ ಆಯಿತು. ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈಗ ನಾವು ಹಿಟ್ಟನ್ನು ನೋಡೋಣ. ನೋಡಿ, ಸಾಫ್ಟಾಗಿದೆ ತುಂಬಾ. ಇದನ್ನು ಸ್ವಲ್ಪ ತೆಗೆದುಕೊಳ್ಳೋಣ. ಈ ರೀತಿ ಉಂಡೆಗಳಾಗಿ ಮಾಡಿಟ್ಕೊಂಡ್ಬಿಡೋಣ. 8 ಪರಾತಗಳು ಆಗುತ್ತೆ ನೋಡಿ, ಇಷ್ಟಿಷ್ಟು. ಈಗ ನಾವು ಪರಾಟನ ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ. ಆಯಿಲನ್ನು ಸವರ್ಕೊಳ್ಳಿ. ಇದೇನಾದರೂ ಅಂಟ್ಕೊಳ್ಳಂಗಿದ್ರೆ ಆಯಿಲನ್ನು ಸವರ್ಕೊಂಡು ನೀವು ಲಟ್ಟಿಸ್ಕೋಬೋದು. ಚಪಾತಿ ಹಗ್ಲ ಲಟ್ಟಿಸೋಣ. ಲಟ್ಟಿಸ್ಕೊಂಡಂಥ ಪರಾತಾಗೆ ನೋಡಿ, ನಾವು ಕಲಸಿಟ್ಕೊಂಡಂತಹ ಮಿಶ್ರಣವನ್ನು ನಾವು ಇದಕ್ಕೆ ಅಪ್ಲೈ ಮಾಡೋಣ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಬಿಡಬೇಕು ಕಟ್ ಮಾಡ್ಕೊಳ್ಳುವಾಗ. ಈ ಕಟ್ ಮಾಡಿಕೊಂಡಂತಹ ಪೀಸ್ಗಳನ್ನು ಮತ್ತೆ ಈ ರೀತಿ ಹಾಕ್ಕೊಂಬಿಡೋಣ. ಎಲ್ಲವನ್ನು ಈ ರೀತಿ ಸೇರಿಸಿ ನಾವು ಮತ್ತೆ ಈ ಪರಾತನ ನೀಟಾಗಿ ಈ ರೀತಿ ಮಾಡಿಕೊಂಡು ಮತ್ತೆ ನಾವು ಲಟ್ಟಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಪರಾತಗಳನ್ನು ನಾವು ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಈ ರೀತಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡಬೇಕು. ಈಗ ನಾವು ಪಾನನ್ನು ಬಿಸಿ ಮಾಡೋಕ್ಕಿಡೋಣ. ನಾನ್ ಸ್ಟಿಕ್ ಪಾನ್ ಆದರೆ ಚೆನ್ನಾಗಿ ಬರುತ್ತೆ. ಒಂದೊಂದೇ ಪರಾತನ ನಾವು ಫ್ರೈ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಲಟ್ಟಿಸ್ಕೊಂಡು ನೀವು ಒಂದು ವಾರ ಬೇಕಾದರೂ ಹಾಗೆ ಇಟ್ಕೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಲಟ್ಟಿಸಿ ಇಟ್ಕೊಂಡ್ರೆ ಆಯಿತು. ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋಣ. ಈ ರೀತಿ ಎಲ್ಲ ಪರಾಟನ ನಾವು ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರಾಟ. ನೋಡಿ ಈ ರೀತಿ ಪರಾಟ ಎಲ್ಲ ಲೇಯರ್ ಬರುತ್ತೆ. ಈ ರೀತಿ ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತಂದರೆ ನೋಡಿ ಎಷ್ಟು ಲೇಯರ್ಗಳು ಬರುತ್ತೆ. ಇಷ್ಟು ಚೆನ್ನಾಗಿ ಬರುತ್ತೆ ಲೇಯರ್ಸು. ಈ ರೀತಿ ಎಲ್ಲ ಪರೋಟ ಮಾಡಿಕೊಂಡು ತಿನ್ನೋಣ. ಇದರ ಜೊತೆಗೆ ಕಾಯಿ ಚಟ್ನಿ ಬಹಳ ಟೇಸ್ಟಾಗಿರುತ್ತೆ. ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈ ರೀತಿ ಎಲ್ಲರೂ ಮಾಡ್ಕೊಂಡು ತಿಂದು ನೋಡಿ. ಟೇಸ್ಟ್ ನೋಡಿ ಸೂಪರಾಗಿರುತ್ತೆ. ಯಾಕಂದರೆ ಮೊಸರು ಕಲಸಿರೋದ್ರಿಂದ ನಾವು ತುಂಬಾ ರುಚಿಯಾಗಿರುತ್ತೆ. ತುಂಬ ಅದ್ಭುತವಾದಂತಹ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಎಲ್ಲರೂ ಮಾಡ್ಕೊಂಡು ತಿಂತೀರಾ, ಶೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.